ಪಾಪಣ್ಣಾಚಾರಿ ಅನ್ನೋರು ಒಬ್ಬರು ಸಾವನ್ನಪ್ಪಿದ್ದಾರೆ. ಉಳಿದಂಥ 13 ಜನ ಏಟಾಗಿ ಕೆಲವು 2-3 ಜನ ಸಣ್ಣ ಮಕ್ಕಳುಗಳು. ಸೊ ಅದರಲ್ಲಿ ಪಾಪಣ್ಣಾಚಾರಿ ಮಗಳು ಒಬ್ಬಳಿದ್ದಾಳೆ. ಸ್ಪೋರ್ಟ್ಸು ಈಗ ಪೊಲೀಸಿಂದ ಅನುಮತಿ ತೊಗೊಂಡಿದ್ದಾರೆ, ಆದರೂ ಸ್ಟೇಜ್ ಹಾಕೋದ್ರಲ್ಲಿ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಆಗ್ತಾ ಇರೋದ್ರಿಂದ ಹೆಚ್ಚು ಜನ ಅಲ್ಲಿ ಸ್ಟೇಜ್ ಮೇಲೆ ಇರೋದ್ರಿಂದ ಇದೆಲ್ಲ ಆಗಿದೆ. ಆಕಸ್ಮಿಕ ಘಟನೆ ಅನ್ಬೋದು, ಬಟ್ ಯಾರ ಮೇಲ್ವಿಚಾರಕ್ಕೆ ಇರ್ತಾರೆ ಅವರು ಹೆಚ್ಚಿನ ಜವಾಬ್ದಾರಿಯನ್ನು ತಗೋಬೇಕಾಗತ್ತೆ. ಈ ಥರದ್ದೆಲ್ಲ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ಎಲ್ಲ. ಬಟ್ಟು ಕ್ರೀಡೆ ವಿಚಾರದಲ್ಲಿ ಇದೆಲ್ಲ ಹೆಚ್ಚು ಗಮನ ಹರಿಸ್ತಿದ್ದಾಗ ಒಳ್ಳೆಯದಾದಾಗ ಯಾರು ಅದಕ್ಕೆ ಸಂಬಂಧ ಬರೋಲ್ಲ, ಕೆಟ್ಟದಾದಾಗ ಈ ಥರದ್ದೆಲ್ಲ ಆಗುತ್ತೆ. ಸೊ ಏನಿವೆ ಅವರನ್ನು ಪೂರ್ತಿ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ನಮ್ಮ ಪೊಲೀಸು ಮತ್ತು ನಮ್ಮ CO ಅವರೆಲ್ಲ ನೋಡ್ಕೋತಾ ಇದ್ದಾರೆ. DC ರಜೆ ಇರೋದ್ರಿಂದ. ಸೊ ವಿಮ್ಸ್ಗೆಲ್ಲ ಡೈರೆಕ್ಷನ್ ಕೊಟ್ಟಿದೆ. ಉಚಿತವಾದಂಥ ಟ್ರೀಟ್ಮೆಂಟನ್ನು ಪೂರ್ಣ ಪ್ರಮಾಣದಲ್ಲಿ ಅವರ ಅಷ್ಟು ಜನಕ್ಕೆ ಪೂರ್ಣ ಗಾಯಾಳುಗಳು ಹುಷಾರಾಗಿ ಮನೆಗೆ ಹೋಗೋವರೆಗೂ ಟ್ರೀಟ್ಮೆಂಟ್ ಕೊಡಿಸ್ತೀವಿ, ಯಾವುದೇ ಖರ್ಚಿಲ್ಲದೆ. ಸೊ ಈ ಒಂದು ಏನು ಪಾಪಣ್ಣಾಚಾರಿ ಸಾವಾಗಿದೆ ದುರದೃಷ್ಟಕರ. ಸೊ ನೋಡೋಣ ಅದಕ್ಕೆ ಏನು ಬೇರೆ ಥರ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತೀವಿ. ನಾನು ಒಂದಷ್ಟು ಸಹಾಯ ಮಾಡಿದ್ದೀನಿ ವೈಯಕ್ತಿಕವಾಗಿ. ಸೊ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ನೋಡ್ತೀನಿ. ಪರವಾಗಿಲ್ಲ ಅಂತ ಹೇಳಿದರೆ ನಾನು ಈಗ ನೋಡ್ತೀನಿ. ಬಟ್ ಏನೇ ಇದ್ರೂ ಹೆಚ್ಚಿನ ಗಮನ ಹರಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಸೀರಿಯಸ್ ಆಗಿ ಮಾಡ್ತೀವಿ. ಆಯ್ತು ನೋಡೋಣ. ಹೇಳಿದ್ರು ನನಗೂ ಪುಟ್ಟರಾಜು ಏನಾರು ಮಾಡಿಸಿ ಅಂತ. ನೋಡೋಣ, ನನ್ನ ಮುಖ್ಯಮಂತ್ರಿಯ ಜೊತೆ ಮಾತನಾಡ್ತೀನಿ. ಗಾಯಾಳುಗಳು ಒಂದಷ್ಟು ಜನ ಖಾಸಗಿ ಹಾಸ್ಪಿಟಲ್ ದಾಖಲಾಗಿದ್ದಾರೆ ಸರ್. ಅವರು ಎಲ್ರಿಗೂ ಟ್ರೀಟ್ಮೆಂಟ್ ಮಾಡಿಸೋಣ ಖಂಡಿತ. ಬೇರೆ ಕಡೆ ಶಿಫ್ಟ್ ಆಗುವಂಥ ಆ ಥರದ್ದು ಏನಾದ್ರು ಇದ್ದರೆ ಅದು ಶಿಫ್ಟ್ ಮಾಡಿಸೋಣ. ಚಾನ್ಸ್ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಕರೆಕ್ಟಾಗಿದೆ, ಟ್ರೀಟ್ಮೆಂಟ್ ನಡೀತಾ ಇದೆ, ತೊಂದರೆ ಇಲ್ಲ, ಯಾರ್ದು ಒಂಥರ ಡೇಂಜರ್ ಕಂಡೀಷನ್ ಇಲ್ಲ ಅಂತ. ಸೊ ಏನೇ ಇದ್ರೂ ಕೇರ್ ಮಾಡ್ತೀವಿ. ಸರ್, ಪಾಕಿಸ್ತಾನದ ವಿರುದ್ಧ ಯುದ್ಧ ಅನಿವಾರ್ಯ ಇಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿ ಟೀಕೆ ಟಿಪ್ಪಣಿ ಸವರ ನಡೀಲಿ. ಈಗ ಮೊದಲನೇ ಆದ್ಯತೆ ನಮಗೆ ಆಗ್ದಂಗೆ ನೋಡ್ಕೊಳ್ಳೋದು. ಆದಮೇಲೆ ಮಾಡ್ತಕ್ಕಂಥದ್ದು ಒಂದು ಭಾಗ, ಆಗದಂಗೆ ಮಾಡ್ತಕ್ಕಂಥದ್ದು ಮೊದಲನೇ ಹಂತದ್ದು. ಕಾಶ್ಮೀರದಲ್ಲಿ ಈ ಥರದ ಅನೇಕ ಘಟನೆಗಳು ಹಿಂದೆ ನಡೆದಿದ್ದಾವೆ. ಇವತ್ತು ನಾವು ಅಲ್ಲಿ ಫ್ರೀಯಾಗಿ ಜನರು ನೋಡ್ಬೋದು. ಅದೊಂದು ರೀತಿ ಸ್ವಿಟ್ಜರ್ಲ್ಯಾಂಡ್ ಥರ ನಮ್ಮ ದೇಶದಲ್ಲಿ ನೋಡೋವಂಥ ಪ್ಲೇಸು. ಭಾಳ ಕರ್ನಾಟಕದಿಂದ ಫ್ರೀಕ್ವೆಂಟಾಗಿ ಹೋಗ್ತಾಯಿದ್ರು ಇತ್ತೀಚಿನ ದಿನಗಳಲ್ಲಿ ಫ್ರೀಯಾಗಿ. ಬಹುಶಃ ಮಾತಾಡಿದಾಗ ನಾವು ನೋಡಿದ್ದೀವಿ, ಮಂಜುನಾಥ್ ಅವರ ಪತ್ನಿ ಮಾತಾಡಿದಾಗ, ನಾವಲ್ಲಿ ಯಾವುದೇ ಸೆಕ್ಯೂರಿಟಿ ಇರಲಿಲ್ಲ ನಾವು ಆದಾಗ ಅಂತ. ಬಹುಶಃ ಅವ್ರ ಮೇಲೆ ಉಗ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ರಲ್ಲಿ ನಾವು ಯಾರೂ ಹಿಂದೆಗೆಲ್ಲ. ಅವ್ರು ಏನು ಕ್ರಮ ತಗೊಂಡ್ರು, ಯಾವುದೇ ರೀತಿ ಕ್ರಮ ತಗೊಂಡ್ರು ನಮ್ಮ ಬೆಂಬಲ ಇರುತ್ತೆ ಅಂತ ನಮ್ಮ ರಾಷ್ಟ್ರೀಯ ನಾಯಕರಂತ ರಾಹುಲ್ ಗಾಂಧಿಯವರು ಹೇಳೋರೆ, ಖರ್ಗೆ ಅವರು ಹೇಳೋರೆ. ಇಡೀ ದೇಶದ ಜನ ಸರ್ಕಾರದ ಜೊತೆ ನಿಂತಿದೆ, ಅದ್ರ ಬಗ್ಗೆ ಯಾವುದೇ ಚಕಾರ ಇಲ್ಲ. ಸೊ ಬಟ್ ನಾವು ಎಲ್ಲೋ ಒಂದು ಕಡೆ ಆ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಹೆಚ್ಚು ವಹಿಸ್ತಕ್ಕಂಥದ್ದು ಪ್ರಾಣ ಈಗ ಪ್ರಾಣ ಅಂತೂ ವಾಪಸ್ ತರಲಿಕ್ಕಾಗಲ್ವಲ್ಲ. ನಾವು ಎಷ್ಟೇ ಸಾಂತ್ವನ ಹೇಳ್ಬೋದು ಅವ್ರಿಗೆ, ನಾವೊಂದಷ್ಟು ಸಹಾಯ ಮಾಡ್ಬೋದು, ಇನ್ನೊಬ್ಬರು ಮಾಡ್ಬೋದು. ದುಡ್ಡು ಮುಖ್ಯ ಆಗಲ್ಲ ಫ್ಯಾಮಿಲಿಗೆ, ಅವ್ರ ಪ್ರಾಣನೇ ಮುಖ್ಯ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಸೊ ಇದಕ್ಕಿಂತ ಮುಖ್ಯ ನಾವು ರಕ್ಷಣೆ ಮುಖ್ಯ ಅನ್ನೋದನ್ನು ಹೇಳಿದ್ದಾರೆ. ಅದನ್ನು ಸೊ ಅವರು ನಾನು ಹೇಳೋದು, ಭಾರತ ದೇಶ ಸ್ವತಂತ್ರ ಬಂದ ಮೇಲೆ ಯಾವುದೇ ಸರ್ಕಾರ ಆಡಳಿತ ಮಾಡದಿದ್ದಾಗ ಏನೇ ಘಟನೆ ನಡೆದ್ರೂ ಒಗ್ಗಟ್ಟಾಗಿ ಇಂಥದನ್ನು ಎದುರಿಸಿರ್ತಕ್ಕಂಥದ್ದು ಇತಿಹಾಸ ಇದೆ. ಯಾವ ಪಕ್ಷ ಭೇದ ಮರೆತು ಸೊ ಈ ಥರದ ಚಳುವಳಿಗಳು ಬಂದಾಗ, ಈ ಥರ ಹೋರಾಟ ಬಂದಾಗ, ಈ ಥರ ದಾಳಿಗಳು ಬಂದಾಗ ಎದುರಿಸಿದೆ. ಇದರಲ್ಲಿ ರಾಜಕಾರಣ ಬೆರೆಸೋದು BJPಯವ್ರಿಗೂ ಸೂಕ್ತ ಅಲ್ಲ, ನಮಗೂ ಸೂಕ್ತ ಅಲ್ಲ, ಇನ್ನೊಬ್ರಿಗೂ ಸೂಕ್ತ ಅಲ್ಲ. ಸೊ ಅಶೋಕರಿಗೆ ಏನಾಗಿದೆ ಪಾಪ, ಸೊ ವಿರೋಧ ಪಕ್ಷದ ನಾಯಕರು ಏನಾದ್ರು ಹೇಳಬೇಕಲ್ಲ ಅಂತ ಹೇಳಿದ್ದಾರೆ. ನಾವು ಮೋದಿಯವ್ರ ವಿಚಾರದಲ್ಲಿ, ಈ ವಿಚಾರದಲ್ಲಿ ರಾಜಕಾರಣ ಬೆರೆಸೋಕ್ಕೆ ನಾವು ರೆಡಿ ಇಲ್ಲ. ಸೊ ಏನು ಬೇಕೋ ಕ್ರಮ ತಗೊಳ್ಳಿ, ಸೆಕ್ಯೂರಿಟಿ ಬಿಗಿ ಮಾಡಲಿ. ಸೊ ಅದಕ್ಕೆಲ್ಲ ನಾವು ಜೊತೆಲಿ ಅದು ಏನು ನಿರ್ಧಾರವನ್ನು ತಗೊಂಡಿದ್ದಾರೆ. ಸೊ ಈಗ ಆಲ್ರೆಡಿ ನಮ್ಮ ಗೃಹ ಸಚಿವರು ಹೇಳಿದ್ದಾರೆ, ಎಲ್ಲೆಲ್ಲಿ ಕೇಂದ್ರದಿಂದ ಎಲ್ಲ ರಾಜ್ಯಕ್ಕೂ ಸೂಚನೆ ಬಂದಿದೆ, ಆ ಥರದ ಸರ್ಚು ಮಾಡ್ತಾಯಿದ್ದಾರೆ. ಸೊ ಕೇಂದ್ರ ಸರ್ಕಾರ ಈ ಸಂದರ್ಭದಲ್ಲಿ ಏನು ನಿಲುವು ತಗೊಂಡಿದ್ದಾರೆ ಅದಕ್ಕೆ ನಮ್ಮ ಬೆಂಬಲವನ್ನು ಸೂಚಿಸಿರೋದ್ರಿಂದ ಅದ್ರ ಬಗ್ಗೆ ನಮ್ಮ ಸರ್ಕಾರನೂ ಸಹ ಅದಕ್ಕೆ ಬದ್ಧವಾಗಿದೆ. ಅದ್ರ ಜೊತೆಗೆ ಸರ್ ಮತ್ತೊಂದು ಕೂಗು ಅಂದರೆ ಸರ್, ಬಾಂಗ್ಲಾ ವಲಸಿಗರು ಭಾಳಷ್ಟು ಜನ ಇದ್ದಾರೆ, ಕರ್ನಾಟಕದಲ್ಲೂ ಕೂಡ ಇದ್ದಾರೆ. ಅವರನ್ನು ಗುರುತಿಸಿ ಮತ್ತೆ ಅವರ ದೇಶಕ್ಕೆ ವಾಪಸ್ ಕಳಿಸುವಂಥ ಕೆಲಸ ಆಗಬೇಕು ಅನ್ನೋ ಒತ್ತಾಯಗಳು ಸರ್. ಅದನ್ನು ಕೇಂದ್ರ ಸರ್ಕಾರನೇ ತೀರ್ಮಾನ ತಗೋಬೇಕಲ್ಲ. ಏನು ತಗೋತಾರೆ ನೋಡೋಣ. ಈಗ ಅವರು ಬರೀ
ನಾನು ಈ ಸಂದರ್ಭದಲ್ಲಿ ಏನು ಮಾತಾಡಿದ್ರು ಎಲ್ಲೆಲ್ಲೋ ಹೋಗುತ್ತೆ. ನೀವು ಅದಕ್ಕೆ ಏನೇನೋ ಬೇರೆ ಬೇರೆ ಉಪ್ಪು ಖಾರ ಹಾಕಿ ಟಿ ವಿಲಿ ಹೊಡಿತೀರಾ. ಬೇರೆ ಸಂದರ್ಭದಲ್ಲಿ ಮಾತಾಡ್ತೀನಿ. ಇವತ್ತಿಗೆ ನಮಗೆ ಒಂದಷ್ಟು ಜನ ಪ್ರಾಣ ಹಾನಿಯಾಗಿದೆ, 26-27 ಜನ ಏನು. ಸೊ ಆ ಕಾಶ್ಮೀರದ ಇಶ್ಯೂನಲ್ಲಿ ಅವರ ಆತ್ಮಕ್ಕೆ ಶಾಂತಿ ಕೋರೋದು, ಅವರ ಕುಟುಂಬದವ್ರಿಗೆ ನೆಮ್ಮದಿ ಕೋರೋದು. ಸೊ ಈಗ ಅಷ್ಟೇ ಕೆಲಸ ಮಾಡ್ಬೋದು, ಮುಂದೆ ಆಗದಂಗೆ ನೋಡ್ಕೊಳ್ಳೋದು. ಹಿಂದೆ ಆಗಿರ್ತಕ್ಕಂಥದ್ದು ಅನಿವಾರ್ಯ ಆಗಿಬಿಟ್ಟಿದೆ ಈಗ. ಸೊ ನಾವು ಈ ವಿಚಾರದಲ್ಲಿ ಬೇರೆ ಬೇರೆ ಮಾತನಾಡ್ಕೊಂಡು ಹೋಗಿ ನಾವು ಸರ್ಕಾರದ ವೈಖರಿನಲ್ಲಿ ಟೀಕೆ ಮಾಡೋಕ್ಕೆ ಹೋದಾಗ ಅದು ಎಲ್ಲೆಲ್ಲೋ ಹೋಗಿ ತಗೊಂಡೋಗುತ್ತೆ. ಅದರಿಂದ ಇವತ್ತಿಗೆ ಬಿಟ್ಬಿಡಿ, ಇನ್ನೊಂದು ದಿವಸ ಕೇಳಿ ಇವೆಲ್ಲನೂ ಹೇಳ್ತೀನಿ. ಅಶೋಕ್ ಅವರು ಸಿದ್ದರಾಮಯ್ಯನವ್ರ ಮಾತಿಗೆ ಟೀಕೆ ಮಾಡ್ತಾರೆ ಸರ್. ಈಗ ಮೋದಿ ಅವರು ಅದನ್ನೇ ಹೇಳಿದ್ದು. ನಾನೀಗ ಹೇಳಕ್ಕೆ ಏನಾಗುತ್ತೆ, ಪರ ವಿರೋಧ ಸ್ಟಾರ್ಟ್ ಆಗುತ್ತೆ. ನಾನು ಅವ್ರ ನ್ಯೂನತೆಗಳನ್ನ ಹೇಳೋದು, ಸೊ ಅವರು ತಪ್ಪುಗಳನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಅವಾಗ ಏನಾಗುತ್ತೆ, ಇಂಥ ಒಂದು ದೇಶದಲ್ಲಿ ಘಟನೆ ನಡೆದಾಗ ರಾಜಕೀಯ ವ್ಯಕ್ತಿಗಳು ಇದನ್ನು ಮಾತನಾಡೋದು ಅವಶ್ಯಕತೆ ಇತ್ತಾ ಅನ್ನುತ್ತೆ. ಅದಕ್ಕೋಸ್ಕರ ನಾನು ಈಗೇನು ಮಾತಾಡೋಕ್ಕೆ ಹೋಗಲ್ಲ, ಬೇರೆ ಸಂದರ್ಭದಲ್ಲಿ ಮಾತನಾಡ್ತೀನಿ. ಅಶೋಕ್ ಅವರು ಒಂದು ಸ್ವಲ್ಪ ಮಾತನ್ನ ಅವರಿಗೆ ಮೊದಲಿಂದ ಗೊತ್ತಿದೆ ಯಾವ ರೀತಿ ಯಾವ್ಯಾವ ವಿಚಾರದಲ್ಲಿ ಮಾತನಾಡ್ತಾರೆ ಅಂತ. ಅವರು ಒಬ್ಬರು ಸೀನಿಯರ್ ಲೀಡ್ರು, ಅವರೇ ಅವ್ರ ಕಂಟ್ರೋಲ್ ಇಟ್ಕೋಬೇಕೇ ವಿನ ನಾನು ಅವ್ರಿಗೇನು ಬುದ್ಧಿ ಹೇಳೋಕ್ಕಾಗತ್ತಾ? ನೋಡಿರಿ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.